ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರ ಇದೇ ದಿನಾಂಕ 31ರಂದು ಬಿಡುಗಡೆಯಾಗಲಿದ್ದು, ಚಿತ್ರದಲ್ಲಿ ಅನ್ನಭಾಗ್ಯ ಯೋಜನೆ ಕುರಿತು ಮಾಹಿತಿ ಇದ್ದು, ಕೆಲವು ಕಡೆಗಳಲ್ಲಿ ಟಿಕೆಟ್ ಗೊಂದಲದ ಬಗ್ಗೆ ಸುದ್ದಿಯಾಗಿದ್ದು, ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಚಿತ್ರ ಸಾಮಾಜಿಕ ಕಳಕಳಿ ಹೊಂದಿರುವ ಚಿತ್ರವಾಗಿದೆ. ನ್ಯಾಯಬೆಲೆ ಅಂಗಡಿಗಳ ಬಗ್ಗೆ ಜಾಗೃತಿ ಮೂಡಿಸುವ ವಿಷಯ ಸಿನಿಮಾದಲ್ಲಿ ಇರುವ ಕಾರಣಕ್ಕಾಗಿ ಚಿತ್ರ ಎಲ್ಲರೂ ನೋಡಬೇಕು ಎನ್ನುವ ಉದ್ದೇಶ ಚಿತ್ರತಂಡದ್ದಾಗಿದೆ. ರಾಜ್ಯದಲ್ಲಿ ಯಾವುದೇ ನ್ಯಾಯಬೆಲೆ ಅಂಗಡಿ ಮಾಲೀಕರು ಚಿತ್ರದ ಟಿಕೆಟ್ ತೆಗೆದುಕೊಳ್ಳಬೇಕು ಎಂದು ಯಾರಿಗೂ ಒತ್ತಡ ಹೇರಿಲ್ಲ. ಟಿಕೆಟ್ ಬಂದಿರುವುದಂತೂ ನಿಜ. ಆದರೆ ನ್ಯಾಯಬೆಲೆ ಅಂಗಡಿ ಮಾಲೀಕರು ಸಾರ್ವಜನಿಕರ ಮೇಲೆ ಯಾವುದೇ ರೀತಿಯ ಒತ್ತಡ ಹಾಕಿಲ್ಲ. ನಮಗೂ ತಿಳಿಯುತ್ತದೆ, ಈಗ ರಾಜ್ಯದಲ್ಲಿ ಬರಗಾಲವಿದ್ದು ಅಷ್ಟು ಹಣ ಕೊಡೋಕೆ ಆಗಲ್ಲ ಅಂತ ನಾವು ನಮ್ಮ ತಾಲೂಕಿನ ಪಡಿತರದಾರರಿಗೆ ನಮ್ಮಲ್ಲಿ ಬಂದಿರುವಂತಹ 20ರಿಂದ 25 ಟಿಕೆಟ್ ಹಾಗೆ ಕೊಟ್ಟು ಚಿತ್ರ ನೋಡಲಿಕ್ಕೆ ಹೇಳಿದ್ದೇವೆ. ಏಕೆಂದರೆ ಚಿತ್ರ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಾಲೀಕರು ಮತ್ತು ಗ್ರಾಹಕರ ಬಾಂಧವ್ಯದ ಬಗ್ಗೆ ಇದ್ದು ಯಾವುದೇ ತಪ್ಪು ಮಾಹಿತಿ ಬೇಡ ಎಂದು ಕುಷ್ಟಗಿ ತಾಲೂಕಿನ ನ್ಯಾಯಬೆಲೆ ಅಂಗಡಿ ಮಾಲೀಕರ ಸಂಘದ ಉಪಾಧ್ಯಕ್ಷರಾದ ಮಂಜುನಾಥ್ ಗುಳೇದಗುಡ್ಡ ಹನುಮಸಾಗರ ಇವರು ತಿಳಿಸಿದರು. ಈ ಒಂದು ಟಿಕೆಟ್ ಮಾರಾಟದ ಬಗ್ಗೆ ಗೊಂದಲ ಇದೆ, ಏನು ಹೇಳ್ತೀರಿ ನೀವು? ಸರ್, ಏನು ಗೊಂದಲ ಇಲ್ಲರಿ. ಈಗ ಇದೇ ಜುಲೈ 31ನೇ ತಾರೀಕಿಗೆ ಕರ್ನಾಟಕ ರಾಜ್ಯಾದ್ಯಂತ ನ್ಯಾಯಬೆಲೆ ಅಂಗಡಿ ಪಿಕ್ಚರ್ ಬಿಡುಗಡೆ ಆಗ್ತಾಯಿದೆ. ನಾವು ಕಾಡ್ದರ ಜೊತೆ ಇಲ್ಲೇ ಟಿಕೆಟ್ ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಹಣ ವಸೂಲಿ ಆಗಲಿ, ಯಾವ ರೀತಿ ದುಡ್ಡು ಕೊಟ್ಟು ಟಿಕೆಟ್ ಕೊಡೋದಾಗಲಿ ಯಾವ ಥರನೂ ನಾವು ಮಾಡಿಲ್ಲ. ಆ ಥರ ನಾವು ಮಾಡೋದಿಲ್ಲ. ನಾವು ಎಲ್ಲರನ್ನೂ ಸ್ವಇಚ್ಛೆ ಕರ್ಕೊಂಡು ಹೋಗಿ ನಾವು ಸಿನಿಮಾ ತೋರಿಸ್ಕೊಂಬರ್ತೀವಿ. ಮತ್ತು ಇಂಥ ಬರಗಾಲದಾಗ ಯಾರೂ ದುಡ್ಡು ಕೊಡೋಕೆ ತಯಾರಿಲ್ಲ, ನಾವು ಇಸ್ಕೊಳೋದಿಲ್ಲ. ಹಾಗಾಗಿ ದಯವಿಟ್ಟು ನಾವು ಸಿನಿಮಾ ಅವ್ರು ಕರ್ಕೊಂಡು ತೋರಿಸ್ಕೊಂಬರ್ತೀವಿ. ಅಂದ್ರೆ ಈಗ ಒಂದೊಂದು ಅಂಗಡಿಗೆ ಎಷ್ಟು ಟಿಕೆಟ್ ಬಂದಿದೆ? ಒಂದೊಂದು ಅಂಗಡಿಗೆ ಸುಮಾರು 25 ಟಿಕೆಟ್ ಕೊಡ್ರಿ. ಒಂದೊಂದು ನ್ಯಾಯಬೆಲೆ ಅಂಗಡಿಗೆ 25 ಟಿಕೆಟ್ ಕೊಡ್ರಿ. ಈಗ ನೀವು ಗ್ರಾಹಕರಿಗೆ ಹೇಳಿದ್ರಿ? ಗ್ರಾಹಕರಿಗೆ ಹೇಳಿವ್ರಿ ನಾವು. ಆಯ್ತಪ್ಪ, ಮತ್ತು ನೀವು ಕರ್ಕೊಂಡು ಹೋಗಿ ಅಂದ್ರೆ ಬರ್ತೀವಿ, ಬಟ್ ನಾವಂತೂ ದುಡ್ಡು ಕೊಡೋಲ್ಲ. ಅಂದ್ರೆ ಸರಿ, ನೀವು ದುಡ್ಡು ಕೊಡೋದು ಬೇರೆ ಮಾರೆ, ಆ ಸಿನಿಮಾ ನೋಡಕ್ಕೆ ಬರ್ರಿ, ನಾವು ತೋರಿಸ್ತೀವಿ, ಎಷ್ಟಾದ್ರೆ ನಾವು ಕೊಡಿಸ್ತೀವಿ. ನಮ್ಮ ಕಾಡ್ದಾರ ನಿಮ್ಮ ಬಾಂಧವ್ಯ ಸರಿಯಾಗಿರ್ಬೇಕು. ಹಾಗಾಗಿ ಅಂತ ಆಯ್ತು ಬರ್ತೀವಿ ಅಂತ ಹೇಳ್ಯಾರ. ನಾವು ಟಿಕೆಟ್ ಫ್ರೀಯಾಗಿ ಕರ್ಕೊಂಡ್ಬರ್ತೀವಿ. ಟಿಕೆಟ್ ಇಲ್ಲದ ಸರ್, ಇಲ್ಲದವ್ರಿ, ಇನ್ನೂ ಕೊಟ್ಟಿಲ್ರಿ. ಈಗ ಅಂದ್ರೆ ಜುಲೈ 31 ಲಾಸ್ಟ್ ವೀಕ್ ಆಗಿತ್ತಲ್ಲ, ಆಗ 30ಕ್ಕೆ ಟಿಕೆಟ್ ಕೊಟ್ಟು ಕರ್ಕೊಂಡು ಹೋಗ್ತೀವಿ. ಹಾವೇರಿ ಇದು ಅದು ಏನೈತ್ರಿ ಗೊತ್ತಿಲ್ಲ. ಅದು ಏನು ಹೌದು ರೀ, ಕೇಳಿವಿ ನಾವು, ಟಿವಿನಾಗ ಎಲ್ಲ ಬಂದ ಸರ್. ಆದ್ರೆ ಹಾವೇರಿ ಅಲ್ಲಿ ನಮ್ಮಲ್ಲಿ ಅಂತ ಆ ಥರ ಇಲ್ಲ ಸರ್. ನಮ್ಮ ಕುಷ್ಟಗಿ ತಾಲೂಕು ಆಯ್ತು, ನಮ್ಮ ಕೊಪ್ಪಳ ಡಿಸ್ಟಿಕ್ ಈ ಥರ ಅವ್ಯವಹಾರ ಮಾಡೋದು, ಆಮೇಲೆ ಅಷ್ಟು ಟಿಕೆಟ್ ಸೇಲ್ ಮಾಡಿ ಇಷ್ಟು ರೊಕ್ಕ ತೊಗೊಂಡ್ವಿ, ಇದೆಲ್ಲ ನಮ್ಮಲ್ಲಿ ಇಲ್ಲ. ದಯವಿಟ್ಟು ಆ ಪ್ರಸ್ತಾಪ ನಮ್ಮಲ್ಲಿ ನಡೆದಿಲ್ಲ. ಅದು ಯಾರೂ ಆ ಥರ ಮಾಡ್ದಲ್ಲ. ಅವರಿಗೆ ನೋಡ್ರಿ, ಈಗ ಜುಲೈ 31 ಪಿಕ್ಚರ್ ರಿಲೀಸ್ ಐತಿ. ದಯವಿಟ್ಟು ಪಿಕ್ಚರ್ ನೋಡ್ರಿ, ಚೆನ್ನಾಗಿದೆ. ನಾವು ಸಹಕಾರ ಕೊಡ್ತೀವಿ, ನಾವು ಟಿಕೆಟ್ ಕೊಡ್ತೀವಿ, ಕರ್ಕೊಂಡು ಹೋಗ್ತೀವಿ. ಯಾವ ದುಡ್ಡು ಪಡ್ಡು ಏನಿಲ್ಲ, ಅವಶ್ಯಕತೆ ನಮಗಿಲ್ಲ. ಅದಕ್ಕೆ ಪಿಕ್ಚರ್ ಚೆನ್ನಾಗೈತಿ, ನೋಡ್ರಿ ಅಂತ ನಾವು ಕಾಡ್ದಾರಿಗೆ ಮನವಿ ಮಾಡ್ತೀವಿ. ಅರ್ಷದಪ್ಪ ಕೊಳೂರು. ನಿಮ್ದು ಯಾವ್ದು ಅಂಗಡಿ? ಅಂಗಡಿ POM ರೀ, ಅಂಗಡಿ ನಂಬರ್ 28. ಏನು ಟಿಕೆಟನ್ನು 25 ಟಿಕೆಟ್ ಕೊಟ್ಟಾರ ಸರ್. ಆದ್ರೆ ಜನರುಗಳು ಒಂದು ರೂಪಾಯಿ ಇಸ್ಕೊಂಡಿಲ್ಲ. ನಾವು ಫ್ರೀಯಾಗಿ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿವಿ, ಅವ್ರಿಗೆ ಸಹಕಾರ ಮಾಡಿಕೊಟ್ವಿ. ಟಿಕೆಟಿಂದ ಮಾತ್ರ ದುಡ್ಡು ಇಸ್ಕೊಂಡಿಲ್ಲ ಅವ್ರಿಗೂ. ಟಿಕೆಟ್ ಬಂದ 25 ಟಿಕೆಟ್ ಕೊಟ್ಟಾರೆ ಸರ್. ಮೊನ್ನೆ ಯಾರ ದುಡ್ಡು ಕೊಟ್ಟು ನಾವು ಯಾರಿಗೂ ಇಸ್ಕೊಳಕ್ ಹೋಗಿಲ್ಲ. ನಾವು ಆದ್ರೆ ಇನ್ನೊವ್ರಿಗೆ ಟಿಕೆಟ್ನು ಕೊಟ್ಟಿಲ್ಲ. ನಮ್ಮ ಹತ್ರ ಟಿಕೆಟ್ 25 ಟಿಕೆಟ್ ಅದ ಸರ್.